ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಬೆಂಗಳೂರು ಐಟಿ ಸಿಟಿ ಅಂತ ಹೇಳುವಂತಹ ಬೆಂಗಳೂರು ಸುದ್ದಿ ಆಗ್ತಾ ಇದೆ. ಕಾರಣ ಇಷ್ಟೇ, ವಿಶ್ವದಲ್ಲೇ ಎಲ್ಲೆಲ್ಲಿ ಯಾವ ಸಿಟಿಗಳಲ್ಲಿ ಅತಿ ಹೆಚ್ಚಾಗಿ ಟ್ರಾಫಿಕ್ ನೋಡೋದಕ್ಕೆ ಸಿಗುತ್ತೆ ಅಂತ ಸರ್ಚ್ ಮಾಡಿದಾಗ, ಸಂಶೋಧನೆ ಮಾಡಿದಾಗ ಅದರಲ್ಲಿ 2ನೇ ಸ್ಥಾನದಲ್ಲಿ ನೋಡೋದಕ್ಕೆ ಸಿಕ್ಕಿದ್ದು ನಮ್ಮ ಬೆಂಗಳೂರು. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಲಿಕಾನ್ ಸಿಟಿ ಸದ್ದು ಮಾಡ್ತಾ ಇದೆ. ವಿಶ್ವದಲ್ಲೇ ಟ್ರಾಫಿಕ್ ಹೆಚ್ಚಾಗಿರೋ ನಗರಗಳಲ್ಲಿ ಬೆಂಗಳೂರಿಗೆ 2ನೇ ಸ್ಥಾನ ಅಂತೆ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಐಟಿ ಸಿಟಿ, ವಿಶ್ವದಲ್ಲೇ ಟ್ರಾಫಿಕ್ ಹೆಚ್ಚಾಗಿರೋ ನಗರಗಳಲ್ಲಿ ಬೆಂಗಳೂರಿಗೆ 2ನೇ ಸ್ಥಾನ ಸಿಕ್ಕಿದೆಯಂತೆ. ಟಾಮ್ನ ವಾರ್ಷಿಕ ಟ್ರಾಫಿಕ್ ವರದಿಯಲ್ಲಿ ಈ ಅಂಶ ಉಲ್ಲೇಖ ಆಗಿದೆ. 2025ರ ವಾರ್ಷಿಕ ಟ್ರಾಫಿಕ್ ಇಂಡೆಕ್ಸ್ ವರದಿ ಆಧರಿಸಿ ಬೆಂಗಳೂರಿಗೆ 2ನೇ ಸ್ಥಾನ. ವರದಿ ಪ್ರಕಾರ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಎಷ್ಟಿದೆ ಗೊತ್ತಾ? ಆ ಕುರಿತ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇರೋದು. ಬೆಂಗಳೂರಿನಲ್ಲಿ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇದೆ ಅಂತೆ ಟ್ರಾಫಿಕ್ ಪ್ರಾಬ್ಲಮ್. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಮತ್ತಷ್ಟು ಟ್ರಾಫಿಕ್ ಸಮಸ್ಯೆ ಹೆಚ್ಚಳ ಆಗಿದೆಯಂತೆ. ನಿರೀಕ್ಷೆಗೂ ಮೀರಿ ವಾಹನ ನೋಂದಣಿ ಆಗ್ತಾ ಇರೋದೇ ಸಮಸ್ಯೆಗೆ ಕಾರಣ ಅನ್ನುವಂತಹ ಅಂಶ ಉಲ್ಲೇಖ ಆಗ್ತಾ ಇದೆ. ಮೆಟ್ರೋ ಬಳಕೆ ನಡುವೆಯೂ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ವಾಹನ ಖರೀದಿ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರಿಂದ ಅತಿ ಹೆಚ್ಚಿನ ಟ್ರಾಫಿಕ್ ಜಾಮ್ ಬೆಂಗಳೂರಲ್ಲೇ ಆಗ್ತಾ ಇದೆ ಅನ್ನುವಂತಹ ಅಂಶ ಈ ವರದಿಯಲ್ಲಿ ಉಲ್ಲೇಖ ಆಗಿದೆ. ಪ್ರಮುಖವಾಗಿ ಮೊದಲ ಸ್ಥಾನದಲ್ಲಿ ಯಾವ ಸಿಟಿ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಮೆಕ್ಸಿಕೋ ಸಿಟಿ ಮೊದಲ ಸ್ಥಾನವನ್ನ ಪಡೆದುಕೊಂಡಿದೆ ಟ್ರಾಫಿಕ್ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ ಬಳಿಕ 2ನೇ ಸ್ಥಾನದಲ್ಲೇ ಇರೋದು ನಮ್ಮ ಬೆಂಗಳೂರು ಸಿಲಿಕಾನ್ ಸಿಟಿ. 3ನೇ ಸ್ಥಾನದಲ್ಲಿ ಡಬ್ಲಿನ್ನ ಐರ್ಲೆಂಡ್ ಕೂಡ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿಗೆ 3 ಸ್ಥಾನಗಳ ಪೈಕಿ 2ನೇ ಸ್ಥಾನದಲ್ಲಿ ಐಟಿ ಹಬ್ ಅನ್ನಿಸ್ಕೊಂಡಂತಹ ಸಿಲಿಕಾನ್ ಸಿಟಿ ಸ್ಥಾನ ಪಡೆದುಕೊಳ್ತಾ ಇದೆ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಒನ್ಸ್ ಅಗೇನ್ ಬೆಂಗಳೂರು ಸೌಂಡ್ ಮಾಡ್ತಾ ಇರೋದು ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 2ನೇ ಸ್ಥಾನ ಪಡೆದುಕೊಂಡಿದೆ ಅಂತ. ಈ ಹಿಂದೆ ಕ್ರೈಮ್ ಸಿಟಿ ಬೆಂಗಳೂರು ಅನ್ನುವಂತಹ ಅಂಶಗಳನ್ನ ಗಮನಿಸ್ತಾ ಇದ್ವಿ. ಈಗ ಟ್ರಾಫಿಕ್ ಸಮಸ್ಯೆಗೆ ಹೆಚ್ಚಿನ ಡೀಟೇಲ್ಸ್ ಏನ್ ಕೊಡ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತ. ಅಂದರೆ ವಿಶ್ವದ ಸಂಚಾರಿ ದಟ್ಟಣೆಯ ಒಂದು ನಗರಗಳಲ್ಲಿ ಇದೀಗ ಬೆಂಗಳೂರು 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅದರಲ್ಲೂ ಕೂಡ ನೆದರ್ಲ್ಯಾಂಡ್ಸ್ನ ಮೂಲದ ಒಂದು ಟಾಮ್ ಸಂಸ್ಥೆ ಏನಿದೆ ಅದು ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಇದರಲ್ಲಿ ಮೆಕ್ಸಿಕೋ ನಗರ ಏನಿದೆ ಅದು ಮೊದಲನೇ ಸ್ಥಾನದಲ್ಲಿದ್ದರೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಕೂಡ 2ನೇ ಸ್ಥಾನದಲ್ಲಿ ಇರುವಂಥದ್ದು. ಅಂದರೆ 2025ರಲ್ಲಿ ಅಂದರೆ ಕಳೆದ ವರ್ಷ 74.4ರಷ್ಟು ಟ್ರಾಫಿಕ್ ದಟ್ಟಣೆ ಕೂಡ ಇದೆ ಅಂತೇಳಿ ವರದಿಯನ್ನು ಮಾಡಲಾಗಿತ್ತು. ಅದೇ ರೀತಿಯಾಗಿ ಅದರ ಹಿಂದಿನ ವರ್ಷ ಅಂದರೆ 2024ರಲ್ಲಿ 72.7ರಷ್ಟು ಟ್ರಾಫಿಕ್ ಜಾಮ್ ಇದೆ ಅಂತೇಳಿ ವರದಿಯನ್ನು ಕೂಡ ಕೊಟ್ಟಿತ್ತು. ಅಂದರೆ ಇಲ್ಲಿ 1 ವರ್ಷದ ಡಿಫ್ರೆನ್ಸ್ನಲ್ಲಿ ಬರೋಬ್ಬರಿ 1.7ರಷ್ಟು ಟ್ರಾಫಿಕ್ ದಟ್ಟಣೆ ಕೂಡ ಹೆಚ್ಚಾಗಿದೆ ಅಂತೇಳಿ ವರದಿ ಕೂಡ ಬಂದಿದೆ. ಅಂದರೆ ಇಲ್ಲಿ ವರ್ಷದಿಂದ ವರ್ಷಕ್ಕೆ ಟ್ರಾಫಿಕ್ ಜಾಮ್ ಏನಿದೆ ಅದು ಹೆಚ್ಚಾಗಿ ಆಗ್ತಾ ಇದೆ. ಒಂದು ಕಡೆ ಮೆಟ್ರೋ ಆಗ್ತಾ ಇದೆ, ಅದರಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಜನಗಳು ಕೂಡ ಟ್ರಾವೆಲ್ ಅನ್ನು ಮಾಡ್ತಾ ಇದ್ದಾರೆ. ಇದ್ರ ಮಧ್ಯದಲ್ಲೂ ಕೂಡ ಈ ರೀತಿಯಾಗಿ ವರ್ಷದಿಂದ ವರ್ಷಕ್ಕೆ ಅಂದರೆ ಆಲ್ಮೋಸ್ಟ್ 1 ವರ್ಷದ ಡಿಫ್ರೆನ್ಸ್ನಲ್ಲಿ 1.7ರಷ್ಟು ಟ್ರಾಫಿಕ್ ದಟ್ಟಣೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಒಂದು ಆಘಾತಕಾರಿ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಇಲ್ಲಿ ಒಂದು ಎಕ್ಸಾಂಪಲ್ ಅಂದರೆ ಒಂದು ವಿಜಯನಗರದಿಂದ ಡೈರೆಕ್ಟ್ ಆಗಿ ಮಲ್ಲೇಶ್ವರ್ಗೆ ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಕೂಡ ಇದೆ. ಆ ಒಂದು ಡಿಸ್ಟೆನ್ಸ್ನ ಕ್ಲಿಯರ್ ಮಾಡೋದಕ್ಕೆ ಬರೋಬ್ಬರಿ 36 ನಿಮಿಷ 9 ಸೆಕೆಂಡ್ ಅಷ್ಟು ಟೈಮ್ ಒಂದು ಟ್ರಾವೆಲ್ ಮಾಡೋದಕ್ಕೆ ಆ ಟ್ರಾವೆಲ್ನ ಒಂದು ಡ್ಯೂರೇಷನ್ ಏನಿದೆ ಅದು ಕೂಡ 36.9 ಸೆಕೆಂಡ್ಸ್ ಇಷ್ಟು ಟ್ರಾವೆಲಿಂಗ್ ಟೈಮ್ ಕೂಡ ಬೇಕಾಗಿದೆ ಅಂತ ಹೇಳಿ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಇನ್ನು ಅದೇ ರೀತಿಯಾಗಿ 2024
24ರಲ್ಲಿ ಒಂದು ವೇಗ ಅಂದರೆ ಸ್ಪೀಡ್ ಏನಿದೆ ಒಂದು ನಗರದಿಂದ ಆಲ್ಮೋಸ್ಟ್ 1 ಕಿಲೋಮೀಟರ್ ಒಂದು ಡಿಸ್ಟೆನ್ಸ್ ಏನಿದೆ ಅದು ಒಂದು ಕ್ಲಿಯರ್ ಮಾಡೋದಕ್ಕೆ 17.6 ಕಿಲೋಮೀಟರ್ ಅಷ್ಟು ಸ್ಪೀಡ್ ಏನಿದೆ ಅದು ಇದೆ. ಅದೇ ರೀತಿಯಾಗಿ 2024ರಲ್ಲಿ ಅಂದರೆ ಆ ಒಂದು ಸಂದರ್ಭದಲ್ಲಿ ಕೂಡ 15 ನಿಮಿಷಕ್ಕೆ ಆಲ್ಮೋಸ್ಟ್ 4.4 ಕಿಲೋಮೀಟರ್ ಸಂಚಾರವನ್ನು ಮಾಡುವಂಥ ಟ್ರಾಫಿಕ್ ದಟ್ಟಣೆ ಕೂಡ ಆ ರೀತಿಯಾಗಿ ಇದೆ ಅಂತೇಳಿ ವರದಿ ಕೂಡ ಬಂದಿರುವಂಥದ್ದು. ಇನ್ನು ಇದೇ ರೀತಿಯಾಗಿ ಮೊದಲನೇ ಸ್ಥಾನದಲ್ಲಿ ಮೆಕ್ಸಿಕೋ ಇದೆ, ಎರಡನೇ ಸ್ಥಾನದಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರು ಇದೆ, ಅದೇ ರೀತಿಯಾಗಿ ದುಬೈ ಕೂಡ 3ನೇ ಸ್ಥಾನದಲ್ಲಿದೆ. ಇನ್ನು ಪೋಲೆಂಡ್ನ ಲಾರ್ಜ್ ನಗರ ಏನಿದೆ ಅದಕ್ಕೂ ಒಂದು 4ನೇ ಸ್ಥಾನ ಇರುವಂಥದ್ದು. ಅದೇ ರೀತಿಯಾಗಿ 5ನೇ ಸ್ಥಾನದಲ್ಲಿ ಪುಣೆ ಇದೆ. ಇನ್ನು 18ನೇ ಸ್ಥಾನದಲ್ಲಿ ಮುಂಬೈ ಕೂಡ ಇರುವಂಥದ್ದು. ಅಂದರೆ ಇಲ್ಲಿ ಬೆಂಗಳೂರಿಗೆ ಈ ರೀತಿಯಾಗಿ ಯಾವಾಗ ಸಮಸ್ಯೆ ಹೆಚ್ಚಾಗುತ್ತೆ ಅದರಲ್ಲೂ ಪೀಕ್ ಅವರಲ್ಲೂ ಕೂಡ ಇದು ಆಲ್ಮೋಸ್ಟ್ ಒಂದು ಆವ್ರೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ ಪೀಕ್ ಟೈಮಲ್ಲಿ ಬಂದಂಥ ಸಂದರ್ಭದಲ್ಲಿ ಇದು ಟ್ರೈನ್ ಟ್ರಾವೆಲಿಂಗ್ ಏನಿದೆ ಅದು ಕೂಡ ಜಾಸ್ತಿ ಆಗುತ್ತೆ. ಅಂದರೆ 1 ಕಿಲೋಮೀಟರ್ನ ನಾವು ಆಲ್ಮೋಸ್ಟ್ ಕ್ಲಿಯರ್ ಮಾಡೋದಕ್ಕೆ ಅದು ವೇಗವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಒಂದು ಡಿಸ್ಟೆನ್ಸಿಂದ ಮತ್ತೊಂದು ಡಿಸ್ಟೆನ್ಸ್ಗೆ ಹೋಗುವಂಥ ಟೈಮ್ ಡ್ಯೂರೇಷನ್ ಏನಿದೆ ಅದು ಕೂಡ ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಹೆಚ್ಚಾಗಿ ಆಗ್ತಿದೆ ಅಂತೇಳಿ ಈ ವರದಿ ಕೂಡ ಬಿಡುಗಡೆ ಮಾಡಿರೋದ್ರಲ್ಲಿ ಗೊತ್ತಾಗ್ತಾ ಇದೆ. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.